ಸಿನಿಮಾದಲ್ಲಿ ಏನು ಇಷ್ಟ ಆಯ್ತು? ಸಿನಿಮಾನೇ ತುಂಬ ಚೆನ್ನಾಗಿದೆ. ಯಾಕಂದರೆ ಸಿನಿಮಾದವ್ರು ಆಗ್ಬಿಟ್ಟು ಸಿನಿಮಾ ಬಗ್ಗೆನೇ ಸಿನಿಮಾ ಮಾಡಿದ್ದಾರೆ ಗಿರಿ ಅವರು. ತುಂಬ ಖುಷಿ ಆಗ್ತದೆ. ಆಲ್ರೆಡಿ ನಾನು ಗಿರಿ ಅವ್ರ ಹತ್ರ ಮಾತಾಡಿದೆ. ತುಂಬ ಅಂದರೆ ಒಳ್ಳೆ ಪ್ರತಿ ಸಿನಿಮಾಗೂ ಒಂದೊಂದು ಹೊಸ ಹೊಸ ಪ್ರಯತ್ನ ಮಾಡ್ತಾನೆ ಇರ್ತಾನೆ. ವಿಶೇಷವಾಗಿ ಸ್ಟೋರಿಗಳು ಇಟ್ಕೊಂಡು ಕತೆ ವಿಭಿನ್ನವಾಗಿ ಯೋಚನೆ ಮಾಡ್ಕೊಂಡು ಡೈಲಾಗ್ಸು ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ನಾನು ಜೊತೆಲಿ ಕೆಲಸ ಮಾಡಿದ್ದೀನಿ ಗಿರಿ ಅವ್ರ ಜೊತೆ. ಅದ್ಭುತ ಮಾಡಿದರೆ ಸಿನಿಮಾದವ್ರಿಗೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ದಯವಿಟ್ಟು ಹೊಸ ಪ್ರಯತ್ನ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಈಗ ನಡೀತಾ ಇರುವಂತಹ ಘಟನೆನೇ ತಂದಿದ್ದಾರೆ. ಹೌದೌದು, ಅಂದರೆ ಎಲ್ಲದಕ್ಕೂ ಕನೆಕ್ಟ್ ಆಗುತ್ತೆ. ಪ್ರತಿಯೊಂದು ವಿಷಯನೂ ಎಲ್ಲ ಕನೆಕ್ಟ್ ಆಗುತ್ತೆ. ಸಿನಿಮಾ ಅಂತ ಬಂದಾಗ ಏನೇನು ನಡೆಯುತ್ತೆ ಎಲ್ಲ ವಿದ್ಯಮಾನಗಳನ್ನ ಎಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ. ಸಿನಿಮಾ ಅಂದರೆ ಶುಕ್ರವಾರ ಅಂದರೆ ಎಲ್ರಿಗೂ ವಿಶೇಷ. ಎಸ್ಪೆಷಲ್ ಸಿನಿಮಾದಲ್ಲಿರೋರಿಗೆ ಶುಕ್ರವಾರ ಬಂತಂದರೆ ಏನೋ ಒಂಥರ ಹಬ್ಬ. ಅಂದರೆ ನಮ್ಮ ಕರ್ನಾಟಕ ಅಂತಲ್ಲ, ಎಲ್ಲ ಭಾಷೆಯಲ್ಲೂ ಶುಕ್ರವಾರ ಅಂದರೆ ಫೇವ್ರೇಟು. ಆ ಸಿನಿಮಾ ಹೆಂಗೆ ಶುರು ಆಗುತ್ತೆ, ಹೆಂಗೆ ಎಂಡ್ ಆಗುತ್ತೆ, ರಿಲೀಸ್ ಆದಮೇಲೆ ಹೆಂಗಿರುತ್ತೆ ಅಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ದಯವಿಟ್ಟು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಚಿತ್ರ ಚೆನ್ನಾಗಿ ಬಂದಿದೆ. ಫಸ್ಟ್ ಡೇ ಫಸ್ಟ್ ಶೋ ಎಲ್ಲರೂ ಬಂದು ಥಿಯೇಟರ್ಗೆ ನೋಡಿ. ಒಂದು ಚಿತ್ರವನ್ನು ತೆರೆ ಮೇಲೆ ತರಬೇಕು ಅಂದರೆ ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ, ಎಷ್ಟು ಜನ ವಾಟ್ ಆಲ್ ದೇ ಗೋತ್ರು ಅನ್ನೋದನ್ನು ತುಂಬ ಚೆನ್ನಾಗಿ ಕತೆ ಮೂಲಕ ತೋರಿಸಿದ್ದಾರೆ. ಕಥೆಯಲ್ಲಿ ಚಿಕ್ಕ ಚಿಕ್ಕ ಉಪ್ಪು ಕಥೆಗಳು ಇದೆ. ದಟ್ ಈಸ್ ಆಲ್ಸೋ ಪ್ರಿಟಿ ಎಂಟರ್ಟೈನಿಂಗ್ ಆ್ಯಂಡ್ ಸರ್ಪ್ರೈಸಿಂಗ್ ಆ್ಯಸ್ ವೆಲ್. ಎಲ್ಲರೂ ಥಿಯೇಟರ್ಗೆ ಬಂದು ಮೂವಿನ ನೋಡಬೇಕು. ಥ್ಯಾಂಕ್ ಯು. ಇಟ್ಸ್ ವೆರಿ ಗುಡ್. ಮತ್ತು ಅದೊಂದು ಬೇಬಿ ಬರ್ತ್ ಜೊತೆ ಒಂದು ಕಂಪೇರ್ ಮಾಡಿದಾರಲ್ಲ ಮೂವಿನ, ಅದು ತುಂಬ ಚೆನ್ನಾಗಿ ಅನಿಸಿತು. ಲಾಸ್ಟ್ 2 ಸಾಂಗ್ಸ್ ಆರ್ ವೆರಿ ಗುಡ್. ಹೀರೋ ಆ್ಯಕ್ಟಿಂಗ್ ಈಸ್ ಗುಡ್. ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ. ಹಿಟ್ ಆಗುತ್ತೆ ಮೂವಿ. ಎಲ್ಲರೂ ಬಂದು ಕನ್ನಡ ಫಿಲಮ್ನ ನೋಡಿ. ಡಿಸ್ಕಲ್ ಆಗ್ತಾರಂತ ಫಿಲಮ್ ನಮ್ಗೆ ಗೊತ್ತೇ ಇಲ್ಲ. ಏನೋ ಎಡಿಟ್ ಮಾಡಿ ಇಲ್ಲಿಂದನೇ ಕಲ್ಸ್ಕೊಟ್ಬಿಟ್ಟು ಆಮೇಲೆ ಮಾಡ್ತಾರೆ ಅಂದ್ಕೊಂಡಿದ್ವಿ. ಆಮೇಲೆ ಗೊತ್ತಾಯಿತು ಈ ಥರ ಡಿಸ್ಕಲ್ ಮಾಡ್ತಾರಂತ. ಮೂವಿ ಅಂತೂ ಸೂಪರ್ ಆಗಿದೆ. ಒಂದು ಲೈಫ್ ಸ್ಟೋರಿ ಹೆಂಗೆ ಇದು ಒಬ್ರದ್ದು ಡೈರೆಕ್ಟ್ರು ಹೀರೋಗಳದ್ದು ಏನು ಕಷ್ಟ ಇದೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಸೂಪರ್ ಆಗಿದೆ ಮೂವಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.